ಇದ್ವಿ ಇದೀಗ ಬಾಗಲಕೋಟೆಯಲ್ಲಿ ಕೂಡ ಮಾತಾಡ್ತಾ ಇದ್ದೀವಿ. ಜಮಖಂಡಿ ನೋಂದಣಿ ಕಚೇರಿಯಲ್ಲಿ ಬ್ರೋಕರ್ಸ್ ಹಾವಳಿ, ಏಜೆಂಟ್ಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಏಜೆಂಟರಿಗೆ ವಿವಾಹ ನೋಂದಣಿಗೆ 5,000 ರೂಪಾಯಿ ಹಣ ನೀಡಬೇಕಂತೆ. ಇಲ್ಲಿ $2,500 ಹಣ ಕೊಡಬೇಕು. ನೋಟಿಸ್ ಬಂದ ಬಳಿಕ 2,500 ಹಣ. ಇವ್ರು ಏನಂತ ತಿಳಿಸ್ಕೊಂಡಿದ್ದಾರೆ? ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ನಾವು ಮದುವೆ ಆಗಿ ನಮಗೊಂದು ಮದುವೆ ಸರ್ಟಿಫಿಕೇಟ್ ಬೇಕಂತ ಹೇಳಿದ್ರು ಕೂಡ ಈ ಬ್ರೋಕರ್ಸ್ ಗಳ ಕಿಸೆನ್ ತುಂಬಿಸಬೇಕು. ಸರ್ಕಾರ ಏನ್ ನಿದ್ದೆ ಮಾಡ್ತಾ ಇದೆ ಏನ್ರಿ? ಇದನ್ನ ಕೇಳುವವರು ಹೇಳುವವರು ಯಾರು ಇಲ್ವಾ? ಹಂಗಾದ್ರೆ ಬಾಗಲಕೋಟೆಯಲ್ಲೂ ಕೂಡ ಏಜೆಂಟ್ ರದ್ದೆ ಹಾವಳಿ ಆಗಿಬಿಟ್ಟಿದೆ. ಜಮಖಂಡಿ ನೋಂದಣಿ ಕಚೇರಿಯಲ್ಲಿ ಬ್ರೋಕರ್ಸ್ ಹಾವಳಿ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ ಅಂತೆ. ಒಂದು ಮ್ಯಾರೇಜ್ ಸರ್ಟಿಫಿಕೇಟ್, ಖಾಲಿ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಇವರು 5,000 ರೂಪಾಯಿ ತಗೊಳ್ತಾರೆ ಅಂತ ಹೇಳಿದ್ರೆ ಏಜೆಂಟ್ಗಳು ಇನ್ನು ಬೇರೆ ವಿಚಾರಗಳಿಗೆಲ್ಲ ಎಷ್ಟು ತಗೊಳ್ಬಹುದು ಯೋಚನೆ ಮಾಡಿ. ಮೊನ್ನೆ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಮ್ಯಾರೇಜ್ ಬಿಡಿ, ಡೆತ್ ಸರ್ಟಿಫಿಕೇಟ್ ತಗೊಳ್ಬೇಕಾದ್ರೆ ಇವತ್ತು ದುಡ್ಡು ಕೊಡಬೇಕು, ಏಜೆಂಟ್ಗಳಿಗೆ ಕಿಸೆ ತುಂಬಿಸಬೇಕು ಅಂತ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಬಂದು ನಿಂತುಬಿಟ್ಟಿದೆ. ಏನು ಮಾಡ್ತಾ ಇದೆ ರಾಜ್ಯ ಸರ್ಕಾರ? ಏನು ಮಾಡ್ತಾ ಇದೆ ರಾಜ್ಯ ಸರ್ಕಾರ? ಇಡೀ ರಾಜ್ಯದಲ್ಲಿ ಕೇವಲ ಒಂದು ಬಾಗಲಕೋಟೆ ಕತೆ ನಾವು ಹೇಳ್ತಾ ಇಲ್ಲ, ಕೇವಲ ಒಂದು ತುಮಕೂರಿನ ಕತೆ ಹೇಳ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ ಟಾಪ್ ಟು ಬಾಟಮ್ ಇದೇ ರೀತಿ ಆಗಿಬಿಟ್ಟಿದೆ. ಎಲ್ಲ ಹೋದ್ರು, ಏನು ಮಾಡಿದ್ರು, ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ವಿತೌಟ್ ಬ್ರೋಕರ್ ಅಥವಾ ವಿತೌಟ್ ಏಜೆಂಟ್ಗಳು ನಿಮಗೆ ಯಾವುದೇ ಕೆಲಸಗಳನ್ನು ಮಾಡ್ಕೊಳ್ಳೋಕ್ಕಾಗಲ್ಲ. ಇನ್ನು ಬಾಗಲಕೋಟೆಯಿಂದ ಶ್ರೀಧರ್ ಅಂತ ಹೇಳಿ ನಮ್ಮ ಪ್ರತಿನಿಧಿ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಧರ್, ಬಾಗಲಕೋಟೆಯ ಪರಿಸ್ಥಿತಿ, ಖಾಲಿ ಒಂದು ಮದುವೆ ಸರ್ಟಿಫಿಕೇಟ್ ಕೂಡ 5,000 ರೂಪಾಯಿ ಇವತ್ತು ಲಂಚ ಕೊಡಬೇಕು ಅಂತ ಹೇಳಿದ್ರೆ ಎಂಥ ಪರಿಸ್ಥಿತಿ ಬಂದು ನಿಂತಿದೆ? ಹಂಗಾರೆ ಬಾಗಲಕೋಟೆಯಲ್ಲಿ ಇದನ್ನು ಸರಿಪಡಿಸುವಂತ ಅಧಿಕಾರಿಗಳಾಗಿರ್ಲಿ, ರಾಜಕಾರಣಿಗಳಾಗಿರ್ಲಿ ಯಾರು ಇಲ್ವಾ ಶ್ರೀಧರ್? ಹೆಂಗೆ ಕತೆ? ಹಾ ಕಾರ್ತಿಕ್, ಏನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ, ಜಮಖಂಡಿ ನಗರದಲ್ಲಿ ಬರುವಂತ ಏನು ಉಪನೋಂದಣಿ ಕಚೇರಿಯಲ್ಲಿದೆ, ದಿನನಿತ್ಯ ಬರುವ ಸಾರ್ವಜನಿಕರಿಗೆ ಯಾವುದೇ ಕೆಲಸವಾಗದೆ ಪ್ರತಿಯೊಂದು ಅಲ್ಲಿ ಏಜೆಂಟ್ ಮುಖಾಂತರ ಕೆಲಸ ನಡೆಯುತ್ತಿದೆ ಎಂಬ ಆರೋಪ ಕೇಳಿ ಬಂದಿದೆ. ಅದು ಏಜೆಂಟ್ ಇದ್ರೆ ಮಾತ್ರ ಯಾವುದೇ ಕೆಲಸ ಮತ್ತು ಯಾವುದೋ ಒಂದು ಕಾಗದ ಪತ್ರ ಆಗ್ಲಿ, ಆಸ್ತಿ ನೋಂದಣಿ ಆಗ್ಲಿ, ಒಂದು ವಿವಾಹ ನೋಂದಣಿ ಆಗ್ಲಿ ಅವ್ರ ಮುಖಾಂತರನೇ ಆಗಬೇಕು. ಈಗ ನೇರವಾಗಿ ಯಾವುದೇ ಜನಸಾಮಾನ್ಯ ಹೋದ್ರೆ ಏನೋ ಒಂದು ಕಾರಣ ಹೇಳಿ ಅವರೊಂದು ಅದನ್ನು ರಿಜೆಕ್ಟ್ ಮಾಡುವುದಾಗ್ಲಿ ಮತ್ತೆ ಮುಂದೆ ಹಾಕುವುದಾಗ್ಲಿ ಮಾಡುತ್ತಿರುವ ಎಂಬ ಆರೋಪಗಳು ಅಧಿಕಾರಿಗಳ ಮೇಲೆ ಮೊದಲಿಂದನೂ ಇದೆ. ಮತ್ತೆ ಈಗ ಪ್ರಸ್ತುತವಾಗಿ ಕೇಳಬೇಕಂದ್ರೆ ಒಂದು ವಿವಾಹ ನೋಂದಣಿಗೆ ಸರ್ಕಾರದಿಂದ ಕೇವಲ 250 ರೂಪಾಯಿ ಮಾತ್ರ ನಿಗದಿಯಾಗಿದೆ. ಆದ್ರೆ ಇಲ್ಲಿ ಏಜೆಂಟ್ಗಳು ಒಂದು 5,000 ರೂಪಾಯಿವರೆಗೆ ಒಂದು ಶುಲ್ಕ ನಿಗದಿ ಮಾಡಿದ್ದಾರೆ. ಅವ್ರು ತಮ್ಮ ಸ್ವಾರ್ಥಕ್ಕಾಗಿ ಯಾವುದೇ ಒಬ್ಬ ನಾವು ವಿವಾಹ ನೋಂದಣಿ ಮಾಡಿಸ್ಕೊಳ್ಬೇಕಾದ್ರೆ ಕುಲ್ಲಂಕುಲ್ಲವಾಗಿ ಹೇಳುತ್ತಾರೆ, 5,000 ರೂಪಾಯಿ ನೀವು ನೀಡಬೇಕು. ಈಗ ಆನ್ಲೈನ್ ಪ್ರಥಮ ಬಾರಿ ಆನ್ಲೈನ್ ಸಬ್ಮಿಟ್ ಮಾಡುವಾಗ 2,500 ನೀಡಿ, ತದನಂತರ ಅದು ನೋಂದಣಿಯಾಗಿ ನೋಟಿಸ್ ಬೋರ್ಡ್ಗೆ ಹಚ್ಚುವಾಗ ಮತ್ತೆ ಅದಕ್ಕೆ 2,500 ನೀಡಬೇಕು. ಒಟ್ಟಾರೆ ನೀವು 5,000 ನೀಡಿದ್ರೆ ಮಾತ್ರ ನಿಮ್ಮ ನೋಂದಣಿ ಆಗುತ್ತೆ, ಇಲ್ಲ ಅಂದ್ರೆ ನಿಮ್ ನೋಂದಣಿ ಆಗುದಿಲ್ಲ ಅಂತೇಳಿ ಓಪನ್ ಆಗಿ ದುಡ್ಡು ಕೇಳುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾರಾಗ್ಲಿ ಇದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳಿಲ್ಲ. ಮತ್ತ ಇದಂಗೆ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆಯಲ್ಲಿ ಪಾರದರ್ಶಕ ಆಡಳಿತ ತರಬೇಕಂತ ಎಷ್ಟೋ ಪ್ರಯತ್ನ ಮಾಡಿದ್ರು, ಅದು ಯಾವ್ದು ಸರಿ ಹೋಗ್ತಿಲ್ಲ. ಬಟ್ ಬಾಗಲಕೋಟೆಯ ಜಮಖಂಡಿಯಲ್ಲಿ ದಿನನಿತ್ಯ ಇಂತ ಮಧ್ಯವರ್ತಿಗಳು ಮತ್ತು ಬ್ರೋಕರ್ಗಳ ಹಾವಳಿ ದಿನ ಹೆಚ್ಚಾಗುತ್ತಿದ್ದು ಜನರು ಅದಕ್ಕೆ ಬೆಸತ್ತು ಹೋಗಿದ್ದಾರೆ. ನಿಜಕ್ಕೂ ಜನರು ಬೇಸತ್ತೆ. ಮತ್ತೆ ಇನ್ನೇನ್ ಮಾಡ್ತಾರೆ? ಖಾಲಿ ಒಂದು ಮದುವೆ ಸರ್ಟಿಫಿಕೇಟ್ಗೆ ಕೂಡ ಇಷ್ಟೊಂದು ಹಣ ಕೊಡಬೇಕು ಅಂತ ಹೇಳಿದ್ರೆ ಪಾಪ ಅಲ್ಲಿನ ಜನರು ಪರಿಸ್ಥಿತಿ ಹೆಂಗಾಗಿರ್ಬೇಕು ಅಂತ ಹೇಳಿ. ಇದಕ್ಕಿಂತ ಮೊದಲು ಯಾವ್ದಾದ್ರು ರಾಜಕಾರಣಿಗಳಿಗೆ ಅಥವಾ ಅಧಿಕಾರಿಗಳಿಗೆ ತಲುಪಿಸುವಂತ ಈ ವಿಚಾರಗಳನ್ನು ತಲುಪಿಸುವಂತ ಪ್ರಯತ್ನ ಏನಾದ್ರು ಆಗಿತ್ತಾ ಶ್ರೀಧರ್? ಸಂಬಂಧಪಟ್ಟಂಗೆ ಕೆಲವೊಬ್ಬರು ಅದು ಅನಿವಾರ್ಯ ಇರುತ್ತದೆ ಅಂತ ದುಡ್ಡು ಕೊಟ್ಟು ಮಾಡ್ಕೊಂಡು ಹೋಗುತ್ತಾರೆ. ಕೆಲವೊಬ್ರು ಬಡವರಿದ್ದೀವಿ ದುಡ್ಡು ಕೊಟ್ಟು ಆಗಕ್ಕೆ ಅಧಿಕಾರಿಗಳ ಬಳಿ ಹೋದ್ರು ಇಲ್ಲ ಅದೇನಿಲ್ಲ ನಿಮ್ಮ ಅಪ್ಲಿಕೇಶನ್ ಹಾಕಿ ನೋಡುವ, ಪರಿಶೀಲನೆ ಮಾಡುವ ಅಂತೇಳಿ ಅಧಿಕಾರಿಗಳು ಏನೋ ಸಮಜಾಯಿಷಿ ಉತ್ತರ ಕೊಟ್ಟು ಅವ್ರನ್ನ ಹೊರದಬ್ಬುತ್ತಾರೆ. ತದನಂತರ ಅನಿವಾರ್ಯವಾಗಿ ಬಡವರಿರ್ಲಿ ಶ್ರೀಮಂತರಿಲ್ಲ ಅನಿವಾರ್ಯವಾಗಿ ಏಜೆಂಟ್ ಮುಖಾಂತರನೇ ಕೆಲಸ ಮಾಡಿಕೊಳ್ಳೋದು ಇಲ್ಲ ಅವ್ರಿಗೆ ಅನಿವಾರ್ಯವಾಗಿಬಿಟ್ಟಿದೆ. ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಮಾತುಗಳಿಗಾಗಿ. ಸೊ ಇದು ಬಾಗಲಕೋಟೆಯ ವಿಚಾರ. ಬಾಗಲಕೋಟೆಯ
ಕಥೆಯನ್ನು ನಾವು ನಿಮ್ಮ ಹತ್ರ ಹೇಳ್ತಾ ಇದ್ವಿ. ಖಾಲಿ ಒಂದು ಮದುವೆ ಆಗಬೇಕಾದ್ರೂ ಕೂಡ, ಮದುವೆ ಒಂದು ಸರ್ಟಿಫಿಕೇಟ್ ಬೇಕಿದ್ರು ಕೂಡ ಇಲ್ಲಿ ಕೇಳುವವರೇ ಯಾರೂ ಇಲ್ಲ, ಕೇಳುವವರು ಯಾರೂ ಇಲ್ಲ. ಸೊ ನೀವು ನಮ್ಮ ಜೊತೆ ಕರೆ ಮಾಡಿ ಮಾತಾಡಬಹುದು. ಕರೆಗಳು ಬರ್ತಾ ಇದೆ, ಪ್ಲೀಸ್ ರಿಸೀವ್ ಇಟ್ ಅಂಡ್ ಕನೆಕ್ಟ್ ಇಟ್.